ಇನ್ನು ಬೆಂಗಳೂರಿನಲ್ಲಿ ಎಸ್ಸಿ ಒಳ ಮೀಸಲಾತಿ ಬೇಕಾಬಿಟ್ಟಿ ಸರ್ವೆ ವಿಚಾರ, ಸ್ಟಿಕ್ಕರ್ ಗೊಂದಲದ ವಿಷಯವಾಗಿ ಮತ್ತು ಬಿಬಿಎಂಪಿ ಅಧಿಕಾರಿಯಿಂದ ಹಲ್ಲೆ ನಡೆದಂತಹ ವಿಷಯವಾಗಿ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಸರ್ವೆ ಹೆಸರಿನಲ್ಲಿ ಸರ್ಕಾರ ಷಡ್ಯಂತ್ರ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಸರಿಯಾದ ಅಧಿಕಾರಿಗಳು ಗಣತಿಯನ್ನ ನಡೆಸ್ತಾ ಇಲ್ಲ ಅನ್ನೋ ಆರೋಪ ಆರಂಭದಿಂದಲೂ ಕೂಡ ಇದೆ. ಸರ್ಕಾರವೇ ಈ ಎಲ್ಲ ಗೊಂದಲಗಳಿಗೂ ಕೂಡ ನೇರ ಕಾರಣ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸೋ ಮೂಲಕವಾಗಿ ಬೇಕಾಬಿಟ್ಟಿ ಸರ್ಕಾರ ನಡೆಸ್ತಾ ಇರುವಂತಹ ಸರ್ವೆ ಇದು ಅಂತ ಆರೋಪಿಸಿದ್ದಾರೆ. ಸಾಮಾಜಿಕ ನ್ಯಾಯಕ್ಕಾಗಿ, ಒಳ ಮೀಸಲಾತಿಗಾಗಿ ಅಸ್ಪೃಶ್ಯ ಜನಾಂಗದವರು ಕರ್ನಾಟಕವೂ ಸೇರಿ ಅನೇಕ ರಾಜ್ಯಗಳಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು. ಆ ಹೋರಾಟಕ್ಕೆ ಬೆಂಬಲಿಸಿ ದೇಶದ ಸನ್ಮಾನ್ಯ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿರ್ತಕ್ಕಂಥ ಕೇಸಿಗೆ ಸರ್ಕಾರದ ಅಭಿಪ್ರಾಯವನ್ನ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅವ್ರ ಮುಖಾಂತರ ತಿಳಿಸಿ ನನ್ನ ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ. ಬಿಬಿಎಂಪಿಯ ಸಮೀಕ್ಷೆ ವಿಚಾರದಲ್ಲಿ ಸ್ಟಿಕ್ಕರ್ ಅಂಟಿಸಿ ಎಲ್ಲ ಮನೆಗಳಿಗೇನು ಆದೇಶ ಇದೆ, ಆ ಆದೇಶದ ಆಧಾರದ ಮೇಲೆ ಬಿಬಿಎಂಪಿಯವರು ಪೌರ ಕಾರ್ಮಿಕರಿಗೆ ಜವಾಬ್ದಾರಿಯನ್ನು ನೀಡಿ ಜಾತಿ ಸಮೀಕ್ಷೆ ಬಗ್ಗೆ ಯಾರು ಮಾತಾಡ್ತಾರೋ ಬಿಡ್ತಾರೆ ಎಲ್ಲ ಮನೆಗೂ ಸ್ಟಿಕ್ಕರ್ ಅಂಟಿಬಿಟ್ಟು ಬನ್ನಿ ಅಂತ ಹೇಳಿರೋದು ಎಷ್ಟು ಸೂಕ್ತ ಅಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಪಬ್ಲಿಕ್ ಟಿವಿಯಲ್ಲಿ ವರದಿಯಾಗಿತ್ತು, ಏನು ನಮ್ಮ ನಾಗರಿಕರ ಮನೆಗೆ ಹೋಗಿ ಪೌರ ಕಾರ್ಮಿಕರು ಒಬ್ಬ ಹೆಲ್ತ್ ಇನ್ಸ್ಪೆಕ್ಟರ್ ಏನು ಅವ್ರ ಮನೆಗೆ ಬಾಗಿಲನ್ನು ಅಥವಾ ಬೆಲ್ಲನ್ನು ಹೊಡೆದು ಅವರನ್ನು ಮಾತಾಡುವ ವಿಚಾರದಲ್ಲಿ ಯಾವುದೇ ರೀತಿಯ ಪ್ರಯತ್ನವನ್ನು ಮಾಡದೆ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾಗ ಮೇಲಿಂದ ನೋಡಿದಂಥ ಆ ನಿವಾಸಿ ಏನಕ್ಕಪ್ಪ ಮನೆ ಹತ್ರ ಬಂದಿದೆ, ಯಾಕೆ ಸ್ಟಿಕ್ಕರ್ ಏನೋ ಅನಿಸ್ತಾ ಇದೆಯಾ ಅಂತ ಕೇಳಿದಾಗ ಏಕಾಏಕಿಯಾಗಿ ಹೆಲ್ತ್ ಇನ್ಸ್ಪೆಕ್ಟರ್ ಆ ಕೆಳಗಡೆ ಬಂದಾಗ ಆ ನಾಗರಿಕನ ಬಗ್ಗೆ ಕುತ್ತಿಗೆ ಪಟ್ಟಿಯನ್ನು ಹಿಡಿದು ತಳ್ಳಿ ಮತ್ತು ಅದನ್ನು ಪ್ರಶ್ನೆ ಮಾಡಿದ್ರೆ ಏನು ಎನ್ಕ್ವೈರಿ ಅದು ಮಾಡಿರಿ, ಏನಕ್ಕೆ ಬಂದಿದ್ದೀರಾ, ಯಾವ ನಾಗಮೋಹನ್ ದಾಸು, ಯಾವ ವರದಿ ಅಂತ ಕೇಳಿದ್ರೆ ಕಾಲದಿಂದ ಒದಿತಾನೆ ಒಬ್ಬ ಅಧಿಕಾರಿ ಮತ್ತು ಪೌರ ಕಾರ್ಮಿಕರು ಅವನ್ನು ತಳ್ಳುತ್ತಾನೆ ಅಂದರೆ